ಆರಾಮಿದ್ದೀರಾ ಸರ್? ಆರಾಮದಿನಿ. ನೀವು? ಆ, ನಾನ್ ಆರಾಮಿದ್ದೀನಿ ಸರ್. ತುಂಬಾ ಹ್ಯಾಂಡ್ಸಮ್ ಸರ್. ಖಂಡಿತ ತುಂಬಾ ನಮ್ಮ ಒಂದು ಯೋಧರು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಆ ರೀತಿಯಲ್ಲಿ ಒಬ್ಬ ಪುರುಷನಿಗೆ ತುಂಬಾ ಒಂದು ಬೆಂಬಲ ಕೊಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ ಸರ್ ನಿಜವಾಗ್ಲು. ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಂದು ನಿಂದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಾ ನಾನೇ ಅನ್ನೋ ಒಂದು ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೀರಾ ಅಂದ್ರೆ ರಿಯಲಿ ಗ್ರೇಟ್ ಸರ್. ಖಂಡಿತ ನೀವ್ ಹೇಳಿದ್ ಕೋಟಿ. ಸರಿ. ಯೋಧರಿಗೆ ಸರ್ಕಾರ ಸಪೋರ್ಟ್ ಹಾ, ಮಾಡುತ್ತೆ, ಹೌದು ಹೌದು. ನನಗೆ ಯಾರು ಹಾ, ಸಪೋರ್ಟ್ ಮಾಡ್ತಾರೆ? ನಮ್ಮಂತ ಯುವಕರುಗಳೇ ಸಪೋರ್ಟ್ ಕೊಡ್ಬೇಕು ಸರ್. ಎಸ್, ಇದನ್ ಮಾಡಿ ಸರ್. ನಮ್ಮಂತ ಯುವಕರುಗಳಿದ್ರೆ ಖಂಡಿತ ಆ ಒಂದು ಮುಂದೆ ಈ ರೀತಿಲಿ ಬೆಳೆಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲು ಎಲ್ಲೋ ಒಂದ್ ಕಡೆ ತುಂಬಾ ತುಂಬಾ ನಿಜವಾಗ್ಲು ಸರ್ ನನ್ಗೆ ಹೆಮ್ಮೆ ಆಗುತ್ತೆ. ಇವತ್ತು ಈ ಪರಿಸ್ಥಿತಿ ಎಲ್ಲೋ ನೋಡ್ತಾ ಇರ್ತೀನಿ ಸರ್ ಅವಾಗ ಅವಾಗ ಕೂತ್ಕೊಂಡು. ಆ ತುಂಬಾ ಒಂಥರ ಖುಷಿ ಆಗುತ್ತೆ, ಸಂತೋಷದ ವಿಚಾರ ಸರ್. ಖಂಡಿತವಾಗ್ಲು ಇದೇ ತರ ಮುಂದುವರಿಲಿ ಸರ್. ನಮ್ ಸಪೋರ್ಟ್ ಖಂಡಿತ ಇದೇ ತರ ಇರುತ್ತೆ. ಅದ್ರಲ್ಲೂ ಖುಷಿ ಆಯ್ತು ಸರ್, ಅಂದ್ರೆ ನೋಡ್ತಾ ಇರ್ತೀನಿ ನಿಮ್ದು ಯಾವಾಗ್ಲೂ. ಎಲ್ಲ ಒಂದ್ ಕಡೆ ಖುಷಿ ಸರ್ ನಿಜವಾಗ್ಲು. ಈ ತರ ಇನ್ನ ದೇವ್ರು ಇದೇ ರೀತಿ ಅತಿ ಹೆಚ್ಚಾಗಿ ಮಾಡೋಂತ ಒಂದು ಕರುಣೆನ ರೂಪಿಸ್ಲಿ ಸರ್. ನನ್ ಕಡೆಯಿಂದ ಪ್ರಾರ್ಥನೆ ಭಗವಂತನಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳೋಣ. ಹೆಚ್ಚಿತ್ತು ಬಿಟ್ರೆ ಬೇರೆ ನದಿಗೂ ಹೋಗುತ್ತೆ ಸಮಾಜ. ಹೌದು ಸರ್, ಹೌದು ಸರ್. ಇವತ್ತಿನ ಗಂಡಸರಿಗೆ ಉಳಿಗಾಲ ಇರಲ್ಲ ಆಮೇಲೆ. ಖಂಡಿತ ಸರ್. ಇವಾಗ ಆಲ್ರೆಡಿ ಇಲ್ಲ ಸರ್, ಇವಾಗ ಆಲ್ರೆಡಿ ಇಲ್ಲ. ಎಲ್ಲಿಂದ ಎಲ್ಲಿಗೋದ್ರು ಗಂಡಸರಿಗೆ ₹1 ಬೆಲೆ ಇಲ್ಲ. ಆಕ್ಚುಲಿ ಅಂತ ಒಂದು ಕೆಂಪೇಗೌಡ ಮೆಟ್ಟದ ನಾಡಲ್ಲಿ ನೀವು ಕೆಂಪೇಗೌಡರ ತರ ನಿಂತಿದ್ದೀರಾ ಅಂದ್ರೆ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಕೊಟ್ಟು ಸಾಲದು ಸರ್. ಖುಷಿ ಆಗುತ್ತೆ. ನಮ್ ಕಡೆಯಿಂದ ಏನಾದ್ರು ಸಪೋರ್ಟ್ ಇದ್ರೆ ನಿಜವಾಗ್ಲೂ ನಾನ್ ಮಾಡ್ತೀನಿ ಸರ್. ಖಂಡಿತ ನನ್ ಕಡೆ ಒಂದು ಟೀಮ್ ಇದೆ, ಅಲ್ಪ ಸ್ವಲ್ಪ ಇದೆ ಸರ್, ದೊಡ್ಡ ಟೀಮ್ ಏನಿಲ್ಲ. ಏನಾದ್ರೂ ರಕ್ಷಣೆ ಬೇಕು ಅಂದ್ರೆ ಖಂಡಿತ ನಾನ್ ಬರ್ತೀನಿ ಸರ್. ಖಂಡಿತ ಆ ತರದ್ ಏನಾದ್ರು ಇದ್ರೆ ನನ್ ಕರೀರಿ ಸರ್, ನಾನ್ ಖಂಡಿತ ಬರ್ತೀನಿ. ನನಗೆ ರಕ್ಷಣೆ, ಕವಚ, ಆಯೋಗ ಬೆಳೆಯೋದು ಹಾ ಹಾ, ಎಲ್ಲದಕ್ಕೂ ಬಂದ್ಬಿಟ್ಟು ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಅಷ್ಟೇ. ಸಪೋರ್ಟ್ ಖಂಡಿತ ಒಂದಿದ್ರೆ ಸರ್. ಸರ್. ಖಂಡಿತ ನಾವಿರ್ತೀವಿ ಸರ್, ನಿಜವಾಗ್ಲೂ 100ಕ್ಕೆ 100 ನಾವಿರ್ತೀವಿ ಸರ್. ಬೆಂಬಲ ಏನಾದ್ರು ಇದ್ರೆ ನನ್ಗೆ ಕೂಡಲೇ ಸಂಪರ್ಕಿಸಿ ಸರ್, ನಾನು ಖಂಡಿತ ಬರ್ತೀನಿ ಸರ್. ನಂಬರ್ ಮಾಡ್ಕೊಡ್ತೀನಿ. ನಮ್ ಕೈಲಿ ಆದಷ್ಟು ಒಂದು ಪುಟ್ಟ ಸಹಾಯ ಸರ್, ಅತಿ ದೊಡ್ಡ ಸಹಾಯ ಅಷ್ಟು ನಾನು ಬೆಳೆದಿಲ್ಲ, ಬಟ್ ನಿಮ್ಮ ಹಿಂದೆ ಹಿಂಬಾಲಿಕನಾಗಿ ನಾನು ನಿಮ್ ಜೊತೆ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ನನಗೆ ನಿಮ್ಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರುವಂತ ಎಲ್ಲಾ ಪುರುಷರಿಗೂ ಬೇಕಾಗಿರೋದು. ಹೌದು ಸರ್, ಹೌದು ಸರ್. ಆಕ್ಚುಲಿ ಮೊನ್ನೆ ಒಬ್ರು ಲೋಕೇಶ್ ಸರ್ ವಕೀಲರ ಜೊತೆ ಮಾತಾಡಿದಿರಲ್ಲ ಸರ್, ಅದು ನೋಡ್ದೆ ಸಕ್ಕತ್ತಾಗಿದೆ ಸರ್. ಆಕ್ಚುಲಿ ನಾವು ಒಬ್ರ ಜೊತೆ ಏನಾರ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಭಯ ಇಟ್ಟು ಮಾತಾಡ್ತೀವಿ. ಬಟ್ ನೀವು ಅದನ್ನ ಫೇಸ್ ಮಾಡ್ತೀನಿ ಅನ್ನೋ ಶಕ್ತಿಯಿಂದ ಮುಂದೆ ನಿಂತು ಮಾತಾಡ್ತಿರಲ್ಲ ಸರ್ ಇಷ್ಟು ಜನದ ಮುಂದೆ. ಅದಕ್ಕೆ ಸರ್ ಒಂದು ಸಲ್ಯೂಟ್ ಹೊಡಿಬೇಕು ನಾವು. ಎಲ್ರಿಗೂ ಇರುತ್ತೆ ಸರ್, ಎಲ್ರಿಗೂ ಮಾತಾಡ್ಬೇಕು ಅನ್ನೋದು ಹುಮ್ಮಸ್ ಇರುತ್ತೆ. ಬಟ್ ಯಾರ ಹತ್ರ ಹೇಗ್ ಮಾತಾಡಿ ಯಾವ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ಬೇಕನ್ನೋದು ಇರುತ್ತಲ್ಲ ಸರ್, ಅದು ಟ್ಯಾಲೆಂಟು. ಅದು ಸರ್, ಅದು ಒಂದು ನಿಮ್ಮ ಒಂದು ಭಗವಂತ ದೇವ್ರು ಕೊಟ್ಟಂತ ಶಕ್ತಿ ಸರ್. ನಂದು ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ, ಆದ್ರೆ ನಾನು ಇನ್ನೂ ಮೈನ್ ಪಿಕ್ಚರ್ ಸ್ಟಾರ್ಟ್ ಮಾಡ್ಲಿಲ್ಲ. ಖಂಡಿತ ಕೊಡ್ತೇನೆ ಸರ್. ಮಾಡ್ಬೇಕು ಮಾಡ್ಬೇಕು. ಪತ್ರಕ್ಕೆ ಬರ್ತಿದ್ದೀವಿ, ರಿಪ್ಲೈಗಳು ಬಂದಿದಾವೆ. ಹಾ ಸೊ ಅದಕ್ಕೆಲ್ಲ ನಾನು ಇನ್ನೂ ಏನೋ ಆಲ್ಟ್ರೇಷನ್ ಹೇಳ್ತಾ ಇದ್ದೀನಿ. ಹಾ ಇಲ್ಲಿ ಚರ್ಚೆಗಳು ನಡೀತಾ ಇದೆ. ಹಾ ಅದೇ ಮೊನ್ನೆ ಯಾವ್ದೋ ಒಂದು ಲೈವ್ ಅಲ್ಲಿ ಹೇಳ್ದೆ. ಹಾ ನಮ್ಮ ಸ್ವಾತಂತ್ರ್ಯನ ಕಿತ್ತು ಆವಾಗ ಬ್ರಿಟಿಷರಿಂದ ಕಿತ್ಕೊಂಡ್ರು. ಈಗ ಹೌದು ಹೌದು ಇವರು ಈ ರಾಜಕಾರಣಿಗಳು ಈ ಕಾನೂನು ಏನ್ ಮಾಡಿದ್ದಾರೆ, ಹಾ ಈ ಸ್ವಾತಂತ್ರ್ಯನ ಹುಡುಗಿ ಕೈ ಕೊಟ್ಬಿಟ್ಟಿದ್ದಾರೆ, ಹೌದು ಹೆಣ್ಮಕ್ಳ ಕೈಗೆ. ಹೌದು ಹೌದು ಸರ್, ಹೌದು. ಸೊ ಈಗ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಕ್ಕೆ ಗಂಡಸರ ಪರವಾಗಿ ಯಾರಾದ್ರೂ ಬೇಕು. ಹಾ ಇಲ್ಲ ಅಂದ್ರೆ ಈಗ ಲಿಸ್ಟ್ ಎತ್ಕೊಂಡ್ರೆ ಎಷ್ಟು ಜನ ಬೇಕು ನಿಜ ಆಗಿರೋದು, ಸೂಸೈಡ್ ಹೌದು ಸರ್, ಮಾಡ್ಕೊಂಡಿರೋರು, ಹೌದು ಬೀದಿಲ್ ತಂದೆ ತಾಯಿನೆಲ್ಲ ಬಿಟ್ಟು ಬೀದಿಲ್ ಬಿದ್ದಿರೋನು, ಅನಾಥಾಶ್ರಮದಲ್ಲಿ ಬಿದ್ದಿರೋನು, ಮೆಂಟ್ಲಾಗಿರೋನು ಎಷ್ಟು ಜನ ಬೇಕು? ಹುಡುಗಿರ್ ಖಂಡಿತ. ಪಟ್ಟಿ ತೋರಿಸಿ ನನ್ಗೆ ಅಂತಾನೆ ಕೇಳಿದೀನಿ ನಾನು. ಹಾ ಹಾ ನಾನು ಹುಡುಗರ ಪಟ್ಟಿ ಎತ್ತಿದ್ದೀನಿ, ಹಾ ಹುಡುಗಿರ್ ಪಟ್ಟಿ ತೋರಿಸಿ ನನಗೆ ಹಾ ಅಂತ ಕೇಳಿದ್ದೀನಿ. ಸೊ ಹಾಗಿರ್ಬೇಕಾದ್ರೆ ಸೊ ಈಗ ವಿವೇಕಾನಂದ ಕೇಳಿದ್ರು ಹೌದು ಏನಂತ ಹೇಳಿ, ನನ್ನಂತವ್ರನ್ನೇ, ನನ್ನಂತ ಥಾಟ್ಸ್ ಇರೋರು, ನನ್ನಂತ ತಲೆ ಓಡ್ಸೋರು, ಅವನ್ ನನ್ಗೊಂದ್ 100 ಜನ ಕೊಡಿ, ಈ ದೇಶನ ಬದಲು ಮಾಡಿ ತೋರಿಸ್ತೀನಿ ಅಂದ್ರು. ಹೌದು ನಾನು ಈಗ್ಲೂ ಹೇಳ್ತೀನಿ, ನನ್ಗೆಲ್ಲಾ ಗಂಡಸರು ಬೆಂಬಲ ಕೊಡ್ಲಿ.
ಹಾ ನಾನು ಅವ್ರ ಹತ್ರ ಹಣ ಕಾಸು ಯುದ್ಧಕ್ಕೆ ಬನ್ನಿ ಅಂತಾನು ಕರೆಯಲ್ಲ, ಹಣ ಕಾಸು ಕೊಡಿ ಅಂತಾನು ಹೇಳಲ್ಲ. ಹಾ ನನಗೊಂದು 2 ಪ್ರೊಟೆಸ್ಟ್ಗೆ ಅವ್ರದ್ದೊಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ಲಿ, ಹಾ ಅದಾದ್ಮೇಲೆ ಬಂದು ಎಲ್ಲ ಗಂಡಸರು ಬೆಂಬಲ ಕೊಡ್ಲಿ, ನಾನು ಇದನ್ನ ಮಾಡ್ತೀನಿ ಅನ್ನೋ ಚಾಲೆಂಜು, ಖಂಡಿತ ಟ್ಯಾಲೆಂಟು, ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಖಂಡಿತವಾಗ್ಲು ಸರ್, ನಾನು ಇವತ್ತ ಹೇಳ್ತಾ ಇದ್ದೀನಿ, ನೀವು ಬೆಳೆದ ಸಪೋರ್ಟನ್ನ 100ಕ್ಕೆ 100 ಮಾಡೇ ಮಾಡ್ತಾರೆ ಪುರುಷರು. ಒಂದು ಎರಡನೇದು, ನಿಮ್ಮ ಒಂದು ಮನಸ್ಸಲ್ಲಿ ಅನ್ಕೊಂಡಂತಹ ಒಂದು ಕವಚ ಇದೆಯಲ್ಲ ಸರ್, ಖಂಡಿತವಾಗ್ಲೂ ಅದನ್ನ ಫೇಸ್ ಮಾಡೋ ಶಕ್ತಿ ನಿಮ್ಮಲ್ಲಿ ಕರುಣಿಸಿದ್ದಾರೆ. ಇನ್ನ 1 ವರ್ಷದಲ್ಲಿ ಸರ್ 2027ಕ್ಕೆ ಇದೇ ಪುರುಷ ಆಯೋಗ ಸಂಘ ಎಲ್ಲಿಗೆ ಹೋಗಿರುತ್ತೆ ಅಂತ ಒಂದ್ ದಿವಸ ಸರ್ ಇದೇ ಡೇಟ್ ಬರ್ದಿಟ್ಕೊಳ್ಳಿ. ಮುಂದಿನ 27ಕ್ಕೆ ನನಗೆ ಇದೇ ತಿಂಗಳಿಗೆ ಕರೆಕ್ಟಾಗಿ ಫೋನ್ ಮಾಡಿ ಹೇಳಿ ಸರ್. ಏನ್ ಗೊತ್ತಾ ಬ್ರದರ್, ನನ್ಗೆ ಎಲ್ಲೋ ಒಂದ್ ಕಡೆ ಟೈಮ್ಸ್ ಅನ್ಸ್ಬಿಡುತ್ತೆ. ಅಂದ್ರೆ ಏನ್ ಗೊತ್ತಾ, ಈಗ 10 ಲಕ್ಷ 20 ಲಕ್ಷ ಜನ ನೋಡ್ತಾರೆ ಒಂದೊಂದು ವಿಡಿಯೋನ, ಹೌದು. ಇವರು ಫಾಲೋ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಹಾ ಯಾಕೆ? ಅಥವಾ ಹೆಂಡತಿ ಏನಾದ್ರು ಬೈತಾರ, ಇದನ್ನೆಲ್ಲ ಫಾಲೋ ಮಾಡ್ತೀಯ ನೀನು ಅಂತ ಹೇಳಿ ಬೈತಾರ? ಸರ್, ಅಥವಾ ಒಂದು ರಿಕ್ವೆಸ್ಟ್, ಒಂದು ಫಾಲೋ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂದ್ರೆ, ಬಟ್ ಆಗಿರೋ ವಿಚಾರ ಏನು ಅಂದ್ರೆ ಸರ್, ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ, ಇವತ್ತಿನ ಒಂದು ಸ್ವತಂತ್ರದಲ್ಲಿ ಪುರುಷನಿಗೆ ಯಾವ್ದು ಕೂಡ ಒಂದು ಬೆಂಬಲ ಇಲ್ಲ. ಭಯ ಸರ್, ಮುಂದೆ ಭಯ. ನನಗೆ ಯಾಕಪ್ಪ, ನಾನು ಏನ್ ಮಾಡ್ಬೇಕು, ನಾನು ಏನ್ ಬಿಡ್ಬೇಕು, ಯಾವ್ದು ಗೊತ್ತಾಗ್ತಾ ಇಲ್ಲ. ಈಗ ಹೆಂಗೆ ಅಂದ್ರೆ, ಕತ್ಲೆ ಮನೆಯಲ್ಲಿ ಕೂಡಾಕ್ಬಿಟ್ಟು ಸುತ್ತ ಬೀಗ ಹಾಕಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಸರ್? ಆ ರೀತಿಯಲ್ಲಿದೆ. ಇವಾಗ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರು ನಮ್ಗೊಂದು ಬೆಂಬಲ ಇಲ್ಲ, ಅಲ್ಲಿಂದ ಹೋದ್ರು ಅವ್ರ ರಾಜಕೀಯದವ್ರ ಹತ್ರ ಹೆಣ್ಣು ಮಗುಗ್ ಹಂಗಾಗಿದೆ ಅಂತ ಅವ್ರ ರಾಜಕೀಯ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಅಲ್ಲಿ MLA ಫೋನ್ ಮಾಡ್ತಾರೆ, ಅಲ್ಲಿ MP ಫೋನ್ ಮಾಡ್ತಾರೆ, ಅಲ್ಲಿ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಇಲ್ಲೊಬ್ರು MLC ಫೋನ್ ಮಾಡ್ತಾರೆ. ಇವೆಲ್ಲ ಇರೋದ್ರಿಂದ ಪುರುಷರು ಸ್ವಲ್ಪ ಭಯ ಇದೆ. ಬಟ್ ನೀವ್ ಯಾವಾಗ ಈ ಆಯೋಗನ ಶುರು ಮಾಡಿದ್ರೆ, ಸ್ವಲ್ಪ ಒಬ್ಬೊಬ್ರೆ ಚೇತರಿಸ್ಕೊಂಡು ನಿಮ್ ಜೊತೆ ಮಾತಾಡಿ ಸ್ವಲ್ಪ ಸುಧಾರಿಸ್ಕೊಂತ ಇದಾರೆ ಸರ್. ಇವಾಗ ನಾನ್ ನೋಡ್ತೀನಿ ಲೈವ್ ಅಲ್ಲಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಉಸಿರು ಹಿಡಿದು ಮಾತಾಡ್ತಾ ಇರ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಲಾಸ್ಟ್ ಅಲ್ಲಿ ಉಸಿರು ಬಿಟ್ಟು ಮಾತಾಡಕ್ ಪ್ರಾರಂಭ ಪಡ್ತಾರೆ. ನಾನು ಲೈವ್ ಅಲ್ಲಿ ತುಂಬಾ ನೋಡ್ತಾ ಇರ್ತೀನಿ ನಿಮ್ದನ್ನ. ಖಂಡಿತ ನೋಡಿ ಸರ್, 2027 ಅಷ್ಟರಲ್ಲಿ ಇದು ಎಲ್ಲಿಗೆ ಹೋಗಿ ನಿಂತಿರುತ್ತೆ ಅಂತ ನೋಡಿ ಸರ್. ಇವಾಗ ಒಂದ್ ಹುಡುಗಿ ಸರ್ 5 ಜನ ಮದ್ವೆ ಆದ್ರೆ ಯಾರು ಕೇಳಲ್ಲ, ಒಂದ್ ಹುಡುಗ 2 ಮದ್ವೆ ಆದ್ರೆ ಎಲ್ರು ಕೇಳ್ತಾರೆ. ಇದು ನ್ಯಾಯನ ಸರ್? ಇದನ್ ಕೇಳಂತ ವ್ಯಕ್ತಿ ಯಾರು ಇದ್ದಿಲ್ಲ. ಆ ಕೇಳಕ್ಕೆ ಅಂತ ದೇವ್ರು ನಿಮ್ಮನ್ನ ಕರುಣಿಸಿದಾರೆ. ಖಂಡಿತವಾಗ್ಲೂ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸರ್, ಮುಂದುವರಿಸಿ. ನಿಮ್ ಸಪೋರ್ಟ್ ನಿಜವಾಗ್ಲೂ ಯಾವಾಗ್ಲೂ ಇರುತ್ತೆ ಸರ್. ಈ ಪುರುಷರ ಸಹಾಯ ಖಂಡಿತವಾಗ್ಲೂ ನಿಮ್ ಹಿಂದೆ ಇದೆ. ಇವಾಗ ನಿಮ್ಮನ್ನ ನೋಡ್ತಾ ಇದಾರೆ, ಇನ್ ಮುಂದೆ ಶುರು ಆಗ್ತಾರೆ ನೋಡಿ ಸರ್. ಸ್ವಲ್ಪ ನಾನು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀನಿ. ಖಂಡಿತವಾಗ್ಲೂ ಇದಾರೆ ಸರ್, ನಿಮ್ಮ ಫಾಲೋ ಇವ್ರು ಭಾರಿ ಜನ ಇದಾರೆ. ಪುರುಷರದೊಂದು ಇದು ಮಾಡ್ತಾ ಇದಾರೆ ನೋಡಿ, ಓದಿರಲ್ಲ ಆ ವ್ಯಕ್ತಿಗಳು ಕೂಡ ನಿಮ್ಮ ಹೆಸರನ್ನ ಮಾತಾಡ್ತಾ ಇದಾರೆ. ಅಷ್ಟ್ರ ಮಟ್ಟಿಗೆ ಹರಿದಾಡ್ತಾ ಇದೆ ಸರ್. ನಿಮಗ್ ಗೊತ್ತಾಗ್ತಾ ಇಲ್ಲ. ಇನ್ನ ಒಂದ್ ಸ್ವಲ್ಪ ಸರ್, ಈ ತಿಂಗಳು ಕಳೆಯ ಅಷ್ಟ್ರಲ್ಲಿ ನಿಮ್ಗೆ ಫುಲ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಬ್ರದರ್. ಖಂಡಿತ ಸರ್. ನೋಡಿ, ಇದೇ ವರ್ಷ, ಮುಂದಿನ ವರ್ಷ 27 ಇದೇ ತಿಂಗಳಿಗೆ ಸರ್ 15ನೇ ತಾರೀಕು 16ನೇ ತಾರೀಕು 2ನೇ ತಿಂಗಳು ಈ ನಿಮ್ಮ ಒಂದು ಫಾಲೋವರ್ಸ್ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಂತಿರ್ತಾರೆ ಅಂತ ನೋಡಿ ಸರ್. ನಿಮ್ಗೆ ಆ ಡೇಟ್ ಕಾಲ್ ಮಾಡ್ತೀವಿ. ಖಂಡಿತ ಮಾಡ್ಲೇಬೇಕು ಸರ್, ಮಾಡೇ ಮಾಡ್ತೀರಾ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಏನ್ ನಿಮ್ಮ ಹೆಸರು? ಸರ್ ದೇವರಾಜ್ ಅಂತ ಹೇಳಿ, ಚನ್ನರಾಯಪಟ್ಟಣ ತಾಲೂಕು, ದಂಡಿಂಗನಹಳ್ಳಿ ಹೋಬಳಿ, ಇಲ್ಲಿ ಉದಯಪುರ ಅಂತ ಸರ್. ಹಾಸನ ಚನ್ನರಾಯಪಟ್ಟಣ ಮಧ್ಯೆ ಬರುತ್ತೆ, ಉದಯಪುರ ಅಂತ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ನಿಮ್ಗೆ.